ಹಾಯ್ ಹಲೋ ನಮಸ್ಕಾರ. ನಾಟಿ ಸ್ಟೈಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೇನಪ್ಪ ಮಾಡ್ತಾ ಇದ್ದೀವಿ ಇವತ್ತಂದರೆ ನಾಟಿ ಕೋಳಿ ಸಾಂಬಾರು. ನಾಟಿ ಕೋಳಿ ನಾವೇ ತಂದು ಕ್ಲೀನ್ ಮಾಡಿ ಕಟ್ ಮಾಡಿ ಅಚ್ಚುಕಟ್ಟಾಗಿ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೀಟಾಗಿ ತಿಳಿಸ್ಕೊಡ್ತೀನಿ. ಏನೇನು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಯ್, ಮೊದಲಿಗೆ ಬಿಸಿನೀರು ಇಟ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಕೋಳಿ ಥರ ನಾವನ್ನೇ 3 ಕೋಳಿ ಇವತ್ತು ನಾವು ಕಟ್ ಮಾಡ್ತಾ ಇದ್ದೀವಿ. ಎರಡು ಏಟೆ, ಒಂದು ಹುಂಜ. ನಮ್ಮ ಹುಡುಗರೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಳ್ತಾ ಇದ್ದಾರೆ ವಾಶ್ ಮಾಡ್ಕೊಂಡು. ಇವಾಗ ಕ್ಲೀನ್ ಎಲ್ಲ ಆಗಿದೆ. ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಪೀಸ್ ಮೀಡಿಯಮ್ ಆಗಿ. ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಬನ್ನಿ, ನಮ್ಮ ಮಗಳು ವಾಶ್ ಮಾಡ್ತಾಳೆ, ನೀಟಾಗಿ ವಾಶ್ ಮಾಡ್ಕೊಂಡಾಳೆ. ಈಗ ಪಾತ್ರೆ ಕಾದಿದೆ, ಎಣ್ಣೆ ಹಾಕೊಳ್ಳೋಣ. 1 kg-ಗೆ 50 ml ಸಾಕು. ನಾವು 3 kg 150 ml ಆಯಿಲ್ ಹಾಕೊಳ್ಳೋಣ.
ಮತ್ತು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಸಾಕು 1 kgಗೆ. ನಾವಿಲ್ಲಿ 3 kg ಮಾಡ್ತಾ ಇದ್ದೀವಿ. ಒಂದು 2 ಈರುಳ್ಳಿ ತಗೊಂಡಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಹಾಕೊಳ್ಳೋಣ ಬನ್ನಿ. ಎರಡು ಈರುಳ್ಳಿ ಹಚ್ಕೊಂಡಿರೋದು. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಹಾಗೇನೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಇವಾಗ ನಾಟಿ ಕೋಳಿ ಮಾಂಸ ಹಾಕೊಳ್ಳೋಣ. 3 kg ನಾಟಿ ಕೋಳಿ ಮಾಂಸ ಆಗಿದೆ. 3 kg ಹಾಕೊಳ್ತಾ ಇದ್ದೀನಿ. ಹಾಕೊಳ್ತಾ ಇದ್ದೀನಿ. 1 kgಗೆ 1 ಸ್ಪೂನು, 3 kgಗೆ 3 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ರುಚಿ ಸಾಕಾಗಲಿಲ್ಲ ಅಂದರೆ ಚೆಕ್ ಮಾಡ್ಬಿಟ್ಟು ಹಾಕೊಳ್ಬೋದು. ಹಾಗೆ ಡ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಡ್ರೈ ಆಗಿದೆ ನೀರು. ಇವಾಗ ನಾವೇನು ಮಾಡೋಣ ಅಂದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ 1 kgಗೆ 1.5 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಖಾರದ ಪುಡಿ. ಈಗ 3 kgಗೆ ನಾವು 3 ಸ್ಪೂನು ಮೆಣಸಿನ್ಕಾಯಿ ಪುಡಿ, 5 ಸ್ಪೂನು ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಇವಾಗಲೇ ಹಾಕ್ಬಿಡ್ಬೇಕು, ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ತಿರುಗಿಕೊಂಡು ಸ್ವಲ್ಪ ಬೇಯಲಿ. ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡ್ಮೇಲೆ ನೀರು ಕುದಿ ಬಂದ್ಮೇಲೆ ನೀರು ಕುದಿ ಬರ್ತಾ ಇದೆ. ಇವಾಗ ಪ್ಲೇಟ್ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿ ಒಂದು 25 ನಿಮಿಷ ಹಾಗೆ ಇರಲಿ. 25 ನಿಮಿಷ ಆದಮೇಲೆ ಪ್ಲೇಟ್ ತೆಗ್ದಿದ್ದೀನಿ. ಚೆನ್ನಾಗಿ ಬೆಂದಿದೆ. ಮೊಟ್ಟೆ ಎಲ್ಲ ಇತ್ತಲ್ಲ, ಮೊಟ್ಟೆ ಎತ್ಕೊಂಡಿದ್ನಲ್ಲ, ಅದನ್ನ ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ. ಮಸಾಲೆ ರೂಪ ಕೊಟ್ಟಿದೆ. ಏನೇನು ಕೊಟ್ಟಿದೆ ಅಂತ ಹೇಳ್ತೀನಿ ಕೇಳಿ. 1 kgಗೆ 1 ಈರುಳ್ಳಿ, 1 ಟೊಮೊಟೊ, 1/4 ಕಟ್ ಕೊತ್ತಂಬರಿ ಸೊಪ್ಪು, 1/4 ಕಟ್ ಪುದೀನ ಸೊಪ್ಪು, 1 ಸ್ಪೂನ್ ಕಡಲೆ, 1/4 ಸ್ಪೂನ್ ಗಸಗಸೆ, 1 ಇಂಚು ಶುಂಠಿ, 2 ಬೆಳ್ಳುಳ್ಳಿ, 7 ಲವಂಗ, 1 ಇಂಚು ಚಕ್ಕೆ. ಅದೇ 3 kgಗೆ 3 ಈರುಳ್ಳಿ, 3 ಟೊಮೊಟೊ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು, 3 ಸ್ಪೂನ್ ಕಡಲೆ, 1.5 ಸ್ಪೂನ್ ಗಸಗಸೆ, 2 ಇಂಚು ಶುಂಠಿ, 3 ಬೆಳ್ಳುಳ್ಳಿ, 20 ಲವಂಗ, 2 ಇಂಚು ಚಕ್ಕೆ. ಇಷ್ಟು ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಮಸಾಲೆ ಜಾರಲ್ಲಿರೋ ನೀರು ಹಾಕಿ ಚೆನ್ನಾಗಿ ಆಡಿಸಿ ನೀರು ಹಾಕೊಳ್ಳೋಣ. ಈಗಲೇ
ಹಾಗೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ತಿರುಗಿಸೋಣ. ನೋಡಿ ಮೊಟ್ಟೆ ಬೆಂದೋಗ್ಬಿಟ್ಟಿದೆ. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಲಿ, ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ, ಚೆನ್ನಾಗಿ ಕುದಿ ಬರೋವರೆಗೆ ಕಾಯೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದೀತಿದೆ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. 5 ನಿಮಿಷ ಆಗಿದೆ, ಈಗ ತೆಗ್ದಿದ್ದೀನಿ. ಈ ಮಸಾಲೆ ಚೆನ್ನಾಗಿ ಕುದಿದೆ. ಇವಾಗ ಕಾಯಲ್ಲಿ ಹಾಕೊಳ್ಳೋಣ. 1 kgಗೆ 1 ಹಿಡಿ ಸಾಕು. ಈಗ ನಾವು 3 kgಗೆ 1 ಫುಲ್ ಕಾಯಿನ ಹಾಕಿ ಬಿಸಿ ನೀರಲ್ಲಿ ರುಬ್ಬಿ ಕಾಯಲ್ಲಿ ತಗೊಂಡಿದ್ದೀವಿ. ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ. ನಾಟಿ ಕೋಳಿ ಸಾಂಬಾರು ಯಾವಾಗಲೂ ತೆಳುವಾಗಿರ್ಬೇಕು, ತೆಳುವಾಗಿದ್ರೇ ಚೆನ್ನಾಗಿರ್ತದೆ. ನೀರು ಹಾಕೊಳ್ಳೋಣ ಸ್ವಲ್ಪ. ಇನ್ನೊಂದು ಸ್ವಲ್ಪ ಗಟ್ಟಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದಿದೆ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಬಡ್ಸಾಕ್ ಕೊಟ್ಬಿಡೋಣ. ಹುಡುಗರೆಲ್ಲ ಕಾಯ್ತಾ ಇದ್ದಾರೆ ಊಟ ಮಾಡೋಕ್ಕೆ. ಬಡ್ಸಾಕ್ ಕೊಟ್ಬಿಡೋಣ. ಸೂಪರ್ ಸೂಪರ್. ಪಾಪ ಹೆಂಗೈತೆ? ಪಾಪು ಹೇಗಿದೆ? ಸೂಪರ್.